ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಏನು KS ಪರೀಕ್ಷೆ KPSC ಇಂದ ಆಯಿತು, ಅದರದ್ದು ಒಂದು ಅಪ್ಡೇಟ್ ಇರುತ್ತೆ. ಕಟ್ ಆಫ್ ಅಂಕ ಇಳಿಕೆ ಸಾಧ್ಯತೆ ಅಂತ ಯಾಕೆಲ್ಲ ಇದೆ, ಏನಾಗ್ತಾ ಇದೆ, ಅಪ್ಡೇಟ್ ನೋಡ್ತಾ ಹೋಗೋಣ. ಸೊ ಕರ್ನಾಟಕ ಲೋಕಸೇವಾ ಆಯೋಗದ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಹಲವು ದೋಷಗಳು ಇರುವುದರಿಂದ ಮುಖ್ಯ ಪರೀಕ್ಷೆ ಅಂದರೆ ಏನು ಮೇನ್ ಎಕ್ಸಾಮ್ ಅಂತ ಕರಿತೀವಿ, ಅದಕ್ಕೆ ಎಲಿಜಿಬಲ್ ಆಗೋಕ್ಕೆ ಸಾಕಾಗುವಷ್ಟು ಕಟ್ ಆಫ್ ಅಂಕಗಳು ಬರುವ ಸಾಧ್ಯತೆ ಕಡಿಮೆ ಇದೆ. ಏನು ಮೇನ್ ಎಕ್ಸಾಮಿಗೆ ಹೋಗೋದಕ್ಕೆ ಕಟ್ ಆಫ್ ಅಂಕ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ, ಯಾಕಿಲ್ಲ ಅಂತ ನೋಡ್ತಾ ಹೋಗೋಣ. ಬಿಡುಗಡೆ ಆಗಿರುವ ಕೀ ಉತ್ತರಗಳ ಆಧಾರದ ಮೇಲೆ ಅಭ್ಯರ್ಥಿಗಳು ಪಡೆದಿರುವ ಅಂಕಗಳನ್ನು ಅನೇಕ ತರಬೇತಿ ಕೇಂದ್ರಗಳು, ಬೋಧಕರು, ಉಪನ್ಯಾಸಕರು, ತಜ್ಞರು ವಿಶ್ಲೇಷಣೆ ಮಾಡಿದಾಗ ಕಟ್ ಆಫ್ ಅಂಕಗಳು 160ರಿಂದ 150ಕ್ಕೆ ಇಳಿಯಬಹುದು ಅಂತ ಒಂದು ಅಂದಾಜು ಮಾಡಲಾಗಿದೆ. ಹೀಗಾಗಿ 150-60 ಆಸುಪಾಸು ಅಂಕಗಳು ಇರುವ ಸಾಮಾನ್ಯ GM ಅಭ್ಯರ್ಥಿಗಳು ಮೇನ್ ಎಕ್ಸಾಮಿಗೆ ಒಂದು ಅವಕಾಶ ಸಿಗಬಹುದು ಅಂತ ಹೇಳ್ತಿದ್ದಾರೆ. ಉಳಿದಂತೆ ಬೇರೆ ವರ್ಗಗಳಿಗೆ ಕಟ್ ಆಫ್ ಅಂಕಗಳು ಮತ್ತಷ್ಟು ಕಡಿಮೆ ಆಗುತ್ತವೆ. ಸೊ ತಲಾ 200 ಅಂಕಗಳ 2 ಪತ್ರಿಕೆಗಳಿಗೆ ಒಟ್ಟು 400 ಅಂಕಗಳ ಪೂರ್ವಭಾವಿ ಪರೀಕ್ಷೆ ನಡೆದಿದೆ. ಸೊ 17-18ರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳ ಕಟ್ ಆಫ್ 200 ಇದ್ದರೆ 15ರಲ್ಲಿ 184 ಇತ್ತು. ಪ್ರತಿ ಬಾರಿ ಅರ್ಜಿ ಸಲ್ಲಿಕೆ ಹೆಚ್ಚಾಗಿ ಆಗುತ್ತೆ, ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ಬಾರಿ KPS ಪ್ರಶ್ನೆ ಪತ್ರಿಕೆ 2ರಲ್ಲೂ ಲೋಪ, ಸೊ ಏನು ಇಲ್ಲಿದೆ ನೋಡ್ರಿ, ಲೋಪ ದೋಷಗಳು ಕೂಡಿರೋದ್ರಿಂದ ಕಾರಣ ಕಟ್ ಆಫ್ ಅಂಕ ಕುಸಿಯುವ ಸಾಧ್ಯತೆ ಇದೆ ಅಂತ ಬಹುತೇಕ ಅಭ್ಯರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ. ಸೊ ಗ್ರೇಸ್ ಅಂಕ ಕೊಡ್ಬೋದು ಅಂತ ನಿರೀಕ್ಷೆ ಇದೆ. ಭಾಷಾಂತರ, ವಾಸ್ತವಾಂಶಗಳಲ್ಲಿ ತಪ್ಪುಗಳು ಆಗಿರುವ ಕಾರಣ ಅನೇಕರು ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸುತ್ತಿದ್ದಾರೆ. ಆಕ್ಷೇಪಣೆಗಳನ್ನು ಪರಿಗಣಿಸಿದರೆ ಕೃಪಾಂಕ ಸಾಧ್ಯತೆ ಇದೆ. ಪ್ರಶ್ನೆ ಪತ್ರಿಕೆ ದೋಷದಿಂದ ತಪ್ಪಿಸಿಕೊಳ್ಳಲು KPSC ಕಾರ್ಯದರ್ಶಿಗಳು ಈಗಾಗಲೇ ಪ್ರಕಟಣೆ ಹೊರಡಿಸಿದ್ದು, ಕೀ ಉತ್ತರಗಳು ಬಂದ ನಂತರ ಸಂಬಂಧಪಟ್ಟ ವಿಷಯ ತಜ್ಞರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿರ್ತಾರೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತವೆ ಅಂತ. ಇದೊಂದು ದೊಡ್ಡ ಇಶ್ಯೂ ಆಗಿದೆ ಆಲ್ ಓವರ್ ಕರ್ನಾಟಕ. ಸೊ ಗ್ರೇಸ್ ಅಂಕಗಳನ್ನು ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಭಾಷಾಂತರ ಮತ್ತು ವಾಸ್ತವಾಂಶ ತಪ್ಪುಗಳು ಆಗಿರೋ ಕಾರಣ ನೋಡೋಣ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಅಂತ. ಸ್ಟೇಟ್ ಯೂಟ್ಯೂಬ್ ಮಾಹಿತಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ನೋಟಿಫಿಕೇಶನ್ಸ್ ಅಂತ ಹೇಳ್ತಾ ಮತ್ತೆ ಒಂದು ಮಾಹಿತಿ ಜೊತೆಗೆ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಧನ್ಯವಾದಗಳು.